ದೆಹಲಿ ಚುನಾವಣೆಯಲ್ಲಿ ಹಣದ ಹೊಳೆ ಹರಿಯಲಿದೆ. ಆಮ್ ಆದ್ಮಿ ಪಕ್ಷ 2100, ಬಿಜೆಪಿ 2500, ಕಾಂಗ್ರೆಸ್ 2500 ರೂಪಾಯಿ ಕೊಡುತ್ತಂತೆ. ಯಾರೇ ಗೆದ್ರೂ ವರ್ಷಕ್ಕೆ ಹತ್ರ 30,000 ಸಿಗುತ್ತೆ. ಇದರ ಮಧ್ಯೆ ದೆಹಲಿಯಲ್ಲಿ ಬಿಜೆಪಿ ಗೆಲ್ಲಿಸುವುದಕ್ಕೆ ಪ್ರಬಲ ನಾಯಕನ ಎಂಟ್ರಿ ಆಗ್ತಾ ಇದೆ. ಯಾರವರು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹರಿಯಾಣ ಮಧ್ಯಪ್ರದೇಶದ ಬಳಿಕ ದೆಹಲಿ ಸರದಿ. ದೆಹಲಿಗೂ ಬಂದ್ರು ಯುಪಿ ಬುಲ್ಡೋಸರ್ ಬಾಬಾ. ದೆಹಲಿ ಚುನಾವಣೆ ರಂಗೇರ್ತಾ ಇದೆ. ಮೋದಿಗಿಂತ ಹೆಚ್ಚು ಪ್ರಚಾರ ಮಾಡಿ ಬಟೆಂಗೆ ತೋ ಕಟೆಂಗೆ ಅಂತ ಹಿಂದೂಗಳನ್ನ ಬಡಿದೆಬ್ಬಿಸಿ ಬಿಜೆಪಿಗೆ ಹರಿಯಾಣ ಮಧ್ಯಪ್ರದೇಶ ಗೆಲ್ಲಿಸಿಕೊಟ್ಟ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ದೆಹಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ 14 ರ್ಯಾಲಿ ನಡೆಸಲಿದ್ದಾರೆ. ವಿಶೇಷ ಅಂದ್ರೆ ಯೋಗಿಯ ಅಷ್ಟು ರ್ಯಾಲಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ನಡೆಯಲಿದೆ. ಆದ್ದರಿಂದ ಮತ್ತೆ ಬಟೆಂಗೆ ತೋ ಕಟೆಂಗೆ ಅನ್ನೋದು ಫಿಕ್ಸ್. ಹಣ ಸೀರೆ ಹಂಚಿದ್ರಂತೆ ಅರವಿಂದ್ ಕೇಜ್ರಿವಾಲ್. ದೆಹಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿದೆ. ಮತದಾರರಿಗೆ ಹಣ, ಸೀರೆ, ಶೂ, ಕುರ್ಚಿ ಸೇರಿದಂತೆ ಇತರೆ ವಸ್ತುಗಳನ್ನ ಹಂಚ್ತಾ ಇದ್ದಾರೆ ಅಂತ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧಿಸಿರೋ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. और मैं केजरीवाल को चुनौती दे रहा हूं और मैं एक कागज पे लिख रहा हूं आपके सामने. ये मैं कागज पर लिख रहा हूं, अरविंद केजरीवाल नई दिल्ली विधानसभा से चुनाव हारेगा 20,000 वोट से. ये मैं सारी दिल्ली की जनता को कह रहा हूं. चाहे आप पूरी पंजाब की सारी पुलिस ले आओ, पंजाब की अपनी पूरी पार्टी ले आओ, मगर नई दिल्ली विधानसभा के लोग आपकी हकीकत को जानते हैं. ಮಾಜಿ ಸಿಎಂ ಕೇಜ್ರಿವಾಲ್ ವಿರುದ್ಧ ಅತಿ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್ ಸ್ಪರ್ಧಿಸ್ತಾ ಇದ್ದು ಅವರ ವಿರುದ್ಧ 23 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಚುನಾವಣೆಯಲ್ಲಿ ಹಣದ ಹೊಳೆ ಹರಿಯಲಿದೆ. ಆಮ್ ಆದ್ಮಿ ಪಕ್ಷ 2100, ಬಿಜೆಪಿ 2500, ಕಾಂಗ್ರೆಸ್ 2500 ರೂಪಾಯಿ ಕೊಡುತ್ತಂತೆ. ಯಾರೇ ಗೆದ್ರೂ ವರ್ಷಕ್ಕೆ ಹತ್ರ 30,000 ಸಿಗುತ್ತೆ. ಇದರ ಮಧ್ಯೆ ದೆಹಲಿಯಲ್ಲಿ ಬಿಜೆಪಿ ಗೆಲ್ಲಿಸುವುದಕ್ಕೆ ಪ್ರಬಲ ನಾಯಕನ ಎಂಟ್ರಿ ಆಗ್ತಾ ಇದೆ. ಯಾರವರು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹರಿಯಾಣ ಮಧ್ಯಪ್ರದೇಶದ ಬಳಿಕ ದೆಹಲಿ ಸರದಿ. ದೆಹಲಿಗೂ ಬಂದ್ರು ಯುಪಿ ಬುಲ್ಡೋಸರ್ ಬಾಬಾ. ದೆಹಲಿ ಚುನಾವಣೆ ರಂಗೇರ್ತಾ ಇದೆ. ಮೋದಿಗಿಂತ ಹೆಚ್ಚು ಪ್ರಚಾರ ಮಾಡಿ ಬಟೆಂಗೆ ತೋ ಕಟೆಂಗೆ ಅಂತ ಹಿಂದೂಗಳನ್ನ ಬಡಿದೆಬ್ಬಿಸಿ ಬಿಜೆಪಿಗೆ ಹರಿಯಾಣ ಮಧ್ಯಪ್ರದೇಶ ಗೆಲ್ಲಿಸಿಕೊಟ್ಟ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ದೆಹಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ 14 ರ್ಯಾಲಿ ನಡೆಸಲಿದ್ದಾರೆ. ವಿಶೇಷ ಅಂದ್ರೆ ಯೋಗಿಯ ಅಷ್ಟು ರ್ಯಾಲಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ನಡೆಯಲಿದೆ. ಆದ್ದರಿಂದ ಮತ್ತೆ ಬಟೆಂಗೆ ತೋ ಕಟೆಂಗೆ ಅನ್ನೋದು ಫಿಕ್ಸ್. ಹಣ ಸೀರೆ ಹಂಚಿದ್ರಂತೆ ಅರವಿಂದ್ ಕೇಜ್ರಿವಾಲ್. ದೆಹಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿದೆ. ಮತದಾರರಿಗೆ ಹಣ, ಸೀರೆ, ಶೂ, ಕುರ್ಚಿ ಸೇರಿದಂತೆ ಇತರೆ ವಸ್ತುಗಳನ್ನ ಹಂಚ್ತಾ ಇದ್ದಾರೆ ಅಂತ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧಿಸಿರೋ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. और मैं केजरीवाल को चुनौती दे रहा हूं और मैं एक कागज पे लिख रहा हूं आपके सामने. ये मैं कागज पर लिख रहा हूं, अरविंद केजरीवाल नई दिल्ली विधानसभा से चुनाव हारेगा 20,000 वोट से. ये मैं सारी दिल्ली की जनता को कह रहा हूं. चाहे आप पूरी पंजाब की सारी पुलिस ले आओ, पंजाब की अपनी पूरी पार्टी ले आओ, मगर नई दिल्ली विधानसभा के लोग आपकी हकीकत को जानते हैं. ಮಾಜಿ ಸಿಎಂ ಕೇಜ್ರಿವಾಲ್ ವಿರುದ್ಧ ಅತಿ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್ ಸ್ಪರ್ಧಿಸ್ತಾ ಇದ್ದು ಅವರ ವಿರುದ್ಧ 23 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಚುನಾವಣೆಯಲ್ಲಿ ಹಣದ ಹೊಳೆ ಹರಿಯಲಿದೆ.
ಆಮ್ ಆದ್ಮಿ ಪಕ್ಷ 2100, ಬಿಜೆಪಿ 2500, ಕಾಂಗ್ರೆಸ್ 2500 ರೂಪಾಯಿ ಕೊಡುತ್ತಂತೆ. ಯಾರೇ ಗೆದ್ರೂ ವರ್ಷಕ್ಕೆ ಹತ್ರ 30,000 ಸಿಗುತ್ತೆ. ಇದರ ಮಧ್ಯೆ ದೆಹಲಿಯಲ್ಲಿ ಬಿಜೆಪಿ ಗೆಲ್ಲಿಸುವುದಕ್ಕೆ ಪ್ರಬಲ ನಾಯಕನ ಎಂಟ್ರಿ ಆಗ್ತಾ ಇದೆ. ಯಾರವರು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹರಿಯಾಣ ಮಧ್ಯಪ್ರದೇಶದ ಬಳಿಕ ದೆಹಲಿ ಸರದಿ. ದೆಹಲಿಗೂ ಬಂದ್ರು ಯುಪಿ ಬುಲ್ಡೋಸರ್ ಬಾಬಾ. ದೆಹಲಿ ಚುನಾವಣೆ ರಂಗೇರ್ತಾ ಇದೆ. ಮೋದಿಗಿಂತ ಹೆಚ್ಚು ಪ್ರಚಾರ ಮಾಡಿ ಬಟೆಂಗೆ ತೋ ಕಟೆಂಗೆ ಅಂತ ಹಿಂದೂಗಳನ್ನ ಬಡಿದೆಬ್ಬಿಸಿ ಬಿಜೆಪಿಗೆ ಹರಿಯಾಣ, ಮಧ್ಯಪ್ರದೇಶ ಗೆಲ್ಲಿಸಿಕೊಟ್ಟ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ದೆಹಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ 14 ರ್ಯಾಲಿ ನಡೆಸಲಿದ್ದಾರೆ. ವಿಶೇಷ ಅಂದ್ರೆ ಯೋಗಿಯ ಅಷ್ಟು ರ್ಯಾಲಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ನಡೆಯಲಿದೆ. ಆದ್ದರಿಂದ ಮತ್ತೆ ಬಟೆಂಗೆ ತೋ ಕಟೆಂಗೆ ಅನ್ನೋದು ಫಿಕ್ಸ್. ಹಣ ಸೀರೆ ಹಂಚಿದ್ರಂತೆ ಅರವಿಂದ್ ಕೇಜ್ರಿವಾಲ್. ದೆಹಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ, ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿದೆ. ಮತದಾರರಿಗೆ ಹಣ, ಸೀರೆ, ಶೂ, ಕುರ್ಚಿ ಸೇರಿದಂತೆ ಇತರೆ ವಸ್ತುಗಳನ್ನ ಹಂಚ್ತಾ ಇದ್ದಾರೆ ಅಂತ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧಿಸಿರೋ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. और मैं केजरीवाल को चुनौती दे रहा हूं और मैं एक कागज पे लिख रहा हूं आपके सामने. ये मैं कागज पर लिख रहा हूं, अरविंद केजरीवाल नई दिल्ली विधानसभा से चुनाव हारेगा 20,000 वोट से. ये मैं सारी दिल्ली की जनता को कह रहा हूं. चाहे आप पूरी पंजाब की सारी पुलिस ले आओ, पंजाब की अपनी पूरी पार्टी ले आओ, मगर नई दिल्ली विधानसभा के लोग आपकी हकीकत को जानते हैं. ಮಾಜಿ ಸಿಎಂ ಕೇಜ್ರಿವಾಲ್ ವಿರುದ್ಧ ಅತಿ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್ ಸ್ಪರ್ಧಿಸ್ತಾ ಇದ್ದು ಅವರ ವಿರುದ್ಧ 23 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಚುನಾವಣೆಯಲ್ಲಿ ಹಣದ ಹೊಳೆ ಹರಿಯಲಿದೆ. ಆಮ್ ಆದ್ಮಿ ಪಕ್ಷ 2100, ಬಿಜೆಪಿ 2500, ಕಾಂಗ್ರೆಸ್ 2500 ರೂಪಾಯಿ ಕೊಡುತ್ತಂತೆ. ಯಾರೇ ಗೆದ್ರೂ ವರ್ಷಕ್ಕೆ ಹತ್ರ 30,000 ಸಿಗುತ್ತೆ. ಇದರ ಮಧ್ಯೆ ದೆಹಲಿಯಲ್ಲಿ ಬಿಜೆಪಿ ಗೆಲ್ಲಿಸುವುದಕ್ಕೆ ಪ್ರಬಲ ನಾಯಕನ ಎಂಟ್ರಿ ಆಗ್ತಾ ಇದೆ. ಯಾರವರು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹರಿಯಾಣ ಮಧ್ಯಪ್ರದೇಶದ ಬಳಿಕ ದೆಹಲಿ ಸರದಿ. ದೆಹಲಿಗೂ ಬಂದ್ರು ಯುಪಿ ಬುಲ್ಡೋಸರ್ ಬಾಬಾ. ದೆಹಲಿ ಚುನಾವಣೆ ರಂಗೇರ್ತಾ ಇದೆ. ಮೋದಿಗಿಂತ ಹೆಚ್ಚು ಪ್ರಚಾರ ಮಾಡಿ ಬಟೆಂಗೆ ತೋ ಕಟೆಂಗೆ ಅಂತ ಹಿಂದೂಗಳನ್ನ ಬಡಿದೆಬ್ಬಿಸಿ ಬಿಜೆಪಿಗೆ ಹರಿಯಾಣ, ಮಧ್ಯಪ್ರದೇಶ ಗೆಲ್ಲಿಸಿಕೊಟ್ಟ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ದೆಹಲಿಗೆ ಎಂಟ್ರಿ ಕೊಡ್ತಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ 14 ರ್ಯಾಲಿ ನಡೆಸಲಿದ್ದಾರೆ. ವಿಶೇಷ ಅಂದ್ರೆ ಯೋಗಿಯ ಅಷ್ಟು ರ್ಯಾಲಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ನಡೆಯಲಿದೆ. ಆದ್ದರಿಂದ ಮತ್ತೆ ಬಟೆಂಗೆ ತೋ ಕಟೆಂಗೆ ಅನ್ನೋದು ಫಿಕ್ಸ್. ಹಣ ಸೀರೆ ಹಂಚಿದ್ರಂತೆ ಅರವಿಂದ್ ಕೇಜ್ರಿವಾಲ್. ದೆಹಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ, ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ಫೋಟಕ ಆರೋಪ ಕೇಳಿಬಂದಿದೆ. ಮತದಾರರಿಗೆ ಹಣ, ಸೀರೆ, ಶೂ, ಕುರ್ಚಿ ಸೇರಿದಂತೆ ಇತರೆ ವಸ್ತುಗಳನ್ನ ಹಂಚ್ತಾ ಇದ್ದಾರೆ ಅಂತ ಕೇಜ್ರಿವಾಲ್ ವಿರುದ್ಧ ಸ್ಪರ್ಧಿಸಿರೋ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ವರ್ಮಾ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. और मैं केजरीवाल को चुनौती दे रहा हूं और मैं एक कागज पे लिख रहा हूं आपके सामने. ये मैं कागज पर लिख रहा हूं, अरविंद केजरीवाल नई दिल्ली विधानसभा से चुनाव हारेगा 20,000 वोट से. ये मैं सारी दिल्ली की जनता को कह रहा हूं. चाहे आप पूरी पंजाब की सारी पुलिस ले आओ, पंजाब की अपनी पूरी पार्टी ले आओ, मगर नई दिल्ली विधानसभा के लोग आपकी हकीकत को जानते हैं. ಮಾಜಿ ಸಿಎಂ ಕೇಜ್ರಿವಾಲ್ ವಿರುದ್ಧ ಅತಿ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನವದೆಹಲಿ ಕ್ಷೇತ್ರದಿಂದ ಕೇಜ್ರಿವಾಲ್ ಸ್ಪರ್ಧಿಸ್ತಾ ಇದ್ದು ಅವರ ವಿರುದ್ಧ 23 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.